ಎಲ್ಲರಿಗೂ ನಮಸ್ಕಾರ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಭಾಗ್ಯಲಕ್ಷ್ಮಿ ಸೀರಿಯಲ್ ಕಲರ್ಸ್ ಕನ್ನಡದ ನಂಬರ್ 1 ಸೀರಿಯಲ್ ಆಗಿ ಹೊರಹೊಮ್ಮಿದ್ದು, ಈ ಸೀರಿಯಲ್ನಲ್ಲಿ ಭಾಗ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ನಟಿ ಯಾರು ಅನ್ನೋದರ ಬಗ್ಗೆ ನಿಮ್ಮಲ್ಲಿ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಇವರ ಡೇಟ್ ಆಫ್ ಬರ್ತ್ ಏನು, ಇವರ ವಯಸ್ಸೆಷ್ಟು, ಇವರ ಎಜುಕೇಷನ್ ಏನು, ಹಾಗೆ ಇನ್ನೂ ಕೂಡ ಹಲವು ಮಾಹಿತಿಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀವಿ. ನೋಡಿ, ಎಲ್ಲ ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಡಬೇಕನ್ನೋದು ಒಂದು ಚಿಕ್ಕ ಪ್ರಯತ್ನ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಇವರು ನಿರ್ವಹಿಸುತ್ತಾ ಇರುವಂತಹ ಪಾತ್ರದ ಹೆಸರು ಭಾಗ್ಯ ಆಗಿದ್ದು, ಇವರ ನಿಜವಾದ ಹೆಸರು ಸುಷ್ಮಾ ಕೆ ರಾವ್ ಅಂತ. ಇವರ ತಂದೆ ಹೆಸರು ಕೃಷ್ಣಮೂರ್ತಿ. ಸುಷ್ಮಾ ಅವರು ಜನಿಸಿದ್ದು ಕೊಪ್ಪದಲ್ಲಿ ಅಂತ ಹೇಳಿದರೆ ಚಿಕ್ಕಮಗಳೂರಿನ ಕೊಪ್ಪ ಅನ್ನುವಂತಹ ಊರಿನಲ್ಲಿ. ಅಟ್ ಪ್ರೆಸೆಂಟ್ ಇವರು ಇರೋದು ಬೆಂಗಳೂರಿನಲ್ಲಿ. ಇವರ ಡೇಟ್ ಆಫ್ ಬರ್ತ್ ಹಾಗೆ ವಯಸ್ಸನ್ನು ಮೊದಲು ನೋಡೋದಾದರೆ ಇವರು ಜನಿಸಿದ್ದು ಫೆಬ್ರವರಿ 23, 1985ರಂದು. ಈ ಪ್ರಕಾರವಾಗಿ ನೋಡೋದಾದರೆ ಇವರಿಗೆ ಈಗ 38 ವರ್ಷ ವಯಸ್ಸಾಗಿರುವಂಥದ್ದು. ಇವರು ಸೀರಿಯಲ್, ಸಿನಿಮಾ ಇದರ ಜೊತೆಗೆ ಆ್ಯಂಕರಿಂಗನ್ನು ಕೂಡ ಮಾಡ್ತಾ ಇದ್ದು, ಅದರಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರದಲ್ಲಿ ಸೀರಿಯಲ್ನಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ. ಇನ್ನು ಇವರು ಸೀರಿಯಲ್ಗೆ ಡೆಬ್ಯೂ ಮಾಡಿದ್ದು ಯಾವಾಗ, ಹಾಗೆ ಯಾವ ಸೀರಿಯಲ್ನ ಮೂಲಕ ಅಂತ ನೀವು ನೋಡೋದಾದರೆ ಇವರು ಡೆಬ್ಯೂ ಮಾಡಿದ್ದು ಭಾಗೀರಥಿ ಎನ್ನುವಂತಹ ಒಂದು ಸೀರಿಯಲ್ ಮೂಲಕ. ಇದು ಎಸ್ ನಾರಾಯಣ್ ಅವರ ಸೀರಿಯಲ್ ಆಗಿತ್ತು. ಸುಷ್ಮಾ ಅವರು ಗುಪ್ತಗಾಮಿನಿ ಎನ್ನುವಂತಹ ಸೀರಿಯಲ್ನ ಮೂಲಕ ಭಾವನಾ ಅನ್ನುವಂತಹ ಪಾತ್ರದಲ್ಲಿ ಸಾಕಷ್ಟು ಪಾಪ್ಯುಲರ್ ಆಗಿದ್ದರು. ಇನ್ನು ಸುಷ್ಮಾ ಅವರ ಎಜುಕೇಷನ್ ಬಗ್ಗೆ ನೋಡಬೇಕಂದ್ರೆ ಇವರು ತಮ್ಮ ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ. ಮೊದಲನೆಯದಾಗಿ ತಮ್ಮ BSc ಡಿಗ್ರಿಯನ್ನು KLE ಕಾಲೇಜ್ನಲ್ಲಿ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ. ಇದಷ್ಟೇ ಅಲ್ಲದೇನೆ ಯೂನಿವರ್ಸಿಟಿ ಆಫ್ ಮದ್ರಾಸ್, ಈ ಒಂದು ಯೂನಿವರ್ಸಿಟಿಯಿಂದ ಇವರು ಬ್ಯಾಚುಲರ್ ಡಿಗ್ರಿಯನ್ನು ಪಡೆದುಕೊಂಡಿದ್ದಾರೆ, ಅದು ಕೂಡ ಹಿಂದಿಯಲ್ಲಿ. ಸುಷ್ಮಾ ಅವರು ಒಳ್ಳೆಯ ಆ್ಯಕ್ಟರ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಹಾಗೆ ಆ್ಯಂಕರಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಆದರೆ ಇವರು ಒಳ್ಳೆಯ ಭರತನಾಟ್ಯ ಡ್ಯಾನ್ಸರ್ ಕೂಡ ಹೌದು. ನವದೆಹಲಿ, ಮುಂಬೈ, ಜೈಪುರ, ಅನಂತಪುರ ಈ ರೀತಿ ಸಾಕಷ್ಟು ಊರುಗಳಲ್ಲಿ ಇವರು ತಮ್ಮ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ 1997ರಲ್ಲಿ ಆರ್ಯಭಟ ಅವಾರ್ಡನ್ನು ಕೂಡ ಡ್ಯಾನ್ಸ್ಗೋಸ್ಕರ ಇವರು ವಿನ್ ಆಗಿದ್ದಾರೆ. ಭರತನಾಟ್ಯದ ಜೊತೆಗೆ ಕುಚುಪುಡಿಯನ್ನು ಕೂಡ ಕಲಿತಿರುವಂತಹ ಇವರು ವೈಜಯಂತಿ ಕಾಶಿಯವರ ಬಳಿ ಇದನ್ನು ಕಲ್ತಿರೋದು. ಇನ್ನು ಆ್ಯಂಕರ್ ಸುಷ್ಮಾ ಅವರ ವೈವಾಹಿಕ ಜೀವನದ ಬಗ್ಗೆ ನೋಡುವುದಾದರೆ 2007ರಲ್ಲಿ ಪ್ರೀತಮ್ ಗುಬ್ಬಿಯವರನ್ನು ಇವರು ಮದುವೆ ಆಗ್ತಾರೆ. ಪ್ರೀತಮ್ ಗುಬ್ಬಿಯವರು ಪಾಪ್ಯುಲರ್ ನಿರ್ಮಾಪಕರಾಗಿದ್ದು, ಮುಂಗಾರು ಮಳೆ ಸ್ಕ್ರೀನ್ ಪ್ಲೇಯನ್ನು ಕೂಡ ಇವರೇ ಬರೆದಿದ್ರು. ಆ್ಯಂಕರ್ ಸುಷ್ಮಾ ಅವರ ವೈವಾಹಿಕ ಜೀವನ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತಾನೆ ಹೇಳಬಹುದು. ಹೀಗಾಗಿ ಇವರು ನಂತರದಲ್ಲಿ ಪ್ರೀತಮ್ ಗುಬ್ಬಿಯವರಿಂದ ವಿಚ್ಛೇದನವನ್ನು ಕೂಡ ಪಡೆದುಕೊಂಡಿದ್ದಾರೆ. 2012ರಲ್ಲಿ ಬೆಸ್ಟ್ ಮಗಳು ಅನ್ನುವಂತಹ ಅವಾರ್ಡನ್ನು ಇವರು ಪಡೆದುಕೊಂಡಿದ್ರು. ಈ ಒಂದು ಅವಾರ್ಡ್ ಇವರಿಗೆ ಸೊಸೆ ತಂದ ಸೌಭಾಗ್ಯ ಅನ್ನುವಂತಹ ಸೀರಿಯಲ್ಗಾಗಿ ಬಂದಿತ್ತು. ಅಷ್ಟೇ ಅಲ್ಲದೆ ಈ ಒಂದು ಸೀರಿಯಲ್ನ ಬೆಸ್ಟ್ ಆಕ್ಟ್ರೆಸ್ ಆಗಿ ಕೂಡ ಹೊರಹೊಮ್ಮಿದ್ರು. ಇದರ ಜೊತೆಗೆ ಕುಟುಂಬ ಅವಾರ್ಡ್ಸ್ ಕೂಡ ಸೊಸೆ ತಂದ ಸೌಭಾಗ್ಯ ಸೀರಿಯಲ್ಗೆ ಸಿಕ್ಕಿತ್ತು. ಅದಾದ ನಂತರ 2020ರಲ್ಲಿ ಜೀನ್ಸ್ ಅನ್ನುವಂತಹ ರಿಯಾಲಿಟಿ ಶೋ ಅನ್ನು ಹೋಸ್ಟ್ ಮಾಡಿದರು. ಇದು ಫ್ಯಾಮಿಲಿ ಬಾಂಡಿಂಗ್ ಶೋ ಆಗಿತ್ತು. ಇದಾದ ನಂತರ ಮನೆ ಮೀನಾಕ್ಷಿ ಅನ್ನುವ ಇನ್ನೊಂದು ಶೋನ ಹೋಸ್ಟ್ ಮಾಡಿದರು. ಈ ರೀತಿಯಾಗಿ ಆ್ಯಕ್ಟಿಂಗ್, ಡ್ಯಾನ್ಸಿಂಗ್, ಆ್ಯಂಕರಿಂಗ್ ಹಾಗೆಯೇ ಭರತನಾಟ್ಯ, ಕುಚುಪುಡಿ ಎಲ್ಲ ಆ್ಯಕ್ಟಿವಿಟಿಗಳಲ್ಲಿ ಬ್ಯುಸಿಯಾಗಿರುವಂತಹ ಸುಷ್ಮಾ ಕೆ ರಾವ್ ಅವರು ಅಟ್ ಪ್ರೆಸೆಂಟ್ನಲ್ಲಿ ಸೀರಿಯಲ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಸೀರಿಯಲ್ನಲ್ಲಿ ಇವರ ನಟನೆ ಜನರಿಗೆ ಈಗಾಗಲೇ ಇಷ್ಟ ಆಗಿದ್ದು, ನಿಮಗೆ ಇಷ್ಟ ಆಯಿತೋ ಇಲ್ವೋ ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ.